ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಾಗ ಡ್ರೀಮ್ 11ದಾಗ ಹೆಂಗೆ ನಾವು ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಹೆಂಗೆ ನಾವು ಹಣವನ್ನು ಗಳಿಸೋದು ಎಂಬುದ್ರ ಬಗ್ಗೆ ಈ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆಲೇ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಹಂಗೆ ಮಗ್ಳು ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿರಿ, ನೋಟಿಫಿಕೇಷನ್ ನಿಮ್ಗೆ ಬರ್ತಾವೆ. ಇನ್ನು ಒಂದು ವಾರದಾಗ IPL ಸ್ಟಾರ್ಟ್ ಆಕೈತಿ. IPLದಾಗ ನಾವು ಟೀಮ್ ಕಟ್ಟಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೆಂಗೆ ಗಳಿಸೋದು ಎಂಬುದ್ರ ಬಗ್ಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಏನಿಲ್ಲಪ್ಪ ಅಂತಂದರೆ ಇದ್ರೊಳಗೆ ಪ್ರಾಫಿಟ್ ಇದ್ದೇ ಇರ್ತದೆ. ಸ್ವಲ್ಪ ನಮ್ಮ ಮೆಂಟ್ಯಾಲಿಟಿ ಮತ್ತು ನಮ್ಮ ಐಡಿಯಾಲಜಿ ಮತ್ತು ನಮ್ಮ ಗೆಸ್ಸಿಂಗ್ಸ್ ಮೇನ್ ಇಂಪಾರ್ಟೆಂಟ್ ಆಕ್ಕಾವು. ಇವನ್ನೆಲ್ಲ ನಾವು ತಲೆಗಿಟ್ಕೊಂಡು ನಾವು ಏನಾದರೂ ಟೀಮ್ ಕ್ರಿಯೇಟ್ ಮಾಡಿಬಿಟ್ಟಿವಪ್ಪ ಅಂತಂದ್ರೆ ನಾವು ತೆಗೆದುಕೊಂಡಂಥ ಪ್ಲೇಯರ್ಸ್ ಏನರ ಚಲೋ ಆಡಿದಂದ್ರಪ್ಪ ಅಂತಂದ್ರೆ ನಮಗಂತರೂ ಫಿಕ್ಸ್ ಹಣವನ್ನು ನಾವು ಗೆಲ್ತೀವಿ. ಅದಕ್ಕೋಸ್ಕರ ಮತ್ತೊಮ್ಮೆ ಹೇಳ್ತೀನಿ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣೋದೈತೆ, ಅಲ್ಲಿ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಪಕ್ಕದಾಗ ಬೆಲ್ ಐಕನ್ ಕಾಣೋದೈತೆ, ಅಲ್ಲಿ ಡನ್ ಅಂತ ಒತ್ತಿಗೆ ಬಿಡ್ರಿ. ಬರ್ರಿ ವಿಡಿಯೋ ಚಾಲೂ ಮಾಡೋಣ. ಸ್ಟಾರ್ಟಿಂಗ್ ಫಸ್ಟ್ ಹೇಳ್ಬೇಕಪ್ಪ ಅಂತಂದ್ರೆ ನೀವು ಇನ್ನೂ ಡ್ರೀಮ್ 11 ಅಪ್ಲಿಕೇಶನ್ ಇನ್ಸ್ಟಾಲಪ್ಪ ಮಾಡ್ಕೊಂಡಿಲ್ಲಪ್ಪ ಅಂತಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊರಿ. ಡೌನ್ಲೋಡ್ ಆದ ತಕ್ಷಣ ಹಾಗೆ ರಿಜಿಸ್ಟರ್ ಮಾಡುವಂತನ್ಯಾಗ ರೆಫರಲ್ ಕೋಡ್ ಅಂತ ಇರ್ತೈತೆ. ರೆಫರಲ್ ಕೋಡ್ ಅಂತ ಕಂಪಲ್ಸರಿ ಹಾಕಬೇಕು. ಹಾಕಿದ್ರೆ ಮಾತ್ರ ಓಪನ್ ಆಕೈತೆ. ಅದಕ್ಕೆ ರೆಫರಲ್ ಕೋಡ್ ಹಾಕಿರಿ. ಕೆಳಗಡೆ ರೆಫರಲ್ ಕೋಡ್ ಕೊಟ್ಟಿರ್ತೀನಿ, ಇಲ್ಲಿ ಸ್ಕ್ರೀನ್ ಮ್ಯಾಗ ರೆಫರಲ್ ಕೋಡ್ ಕಾಣೋದೈತೆ, ಹಾಕಿರಿ. ಅಕೌಂಟ್ ಕ್ರಿಯೇಟ್ ಆದಮೇಲೆ ಇದ್ರೊಳಗೆ ನಾವು ಹೆಂಗೆ ಟೀಮ್ ಕ್ರಿಯೇಟ್ ಮಾಡೋದು, ಹೆಂಗೆ ಹಣವನ್ನು ಇನ್ವೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವು ಇದ್ರೊಳಗೆ ಹಂಗಲ್ಲ, ಡ್ರೀಮ್ 11 ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ನಾವು ಇದ್ರೊಳಗೆ ರೊಕ್ಕ ನಮ್ಮ ಬ್ಯಾಂಕ್ ಅಕೌಂಟಿಂದ ಇದಕ್ಕೆ $100 ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕಾಕೈತಿ. ಟ್ರಾನ್ಸ್ಫರ್ ಮಾಡ್ಕೊಂಡ ತಕ್ಷಣ ಮಾಡ್ಕೊಂಡು ನಾವು ಟೀಮ್ಗಳನ್ನು ಕಟ್ಟಿ ಹಣವನ್ನು ಇನ್ವೆಸ್ಟ್ಮೆಂಟ್ ನಾವು ದುಡ್ಡು ಗಳಿಸ್ಬೇಕಾಕೈತಿ. ಈಗ ಬರ್ರಿ ಆ್ಯಪ್ ಓಪನ್ ಮಾಡೋಣ. ಈಗ ಆ್ಯಪ್ ಓಪನ್ ಆಯ್ತು, ಅಪ್ಲಿಕೇಶನ್ ಓಪನ್ ಆದ ತಕ್ಷಣ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಕಾಣ್ತೈತಿ ಎಲ್ಲರಿಗೂ. ಕಂಡಾದ ತಕ್ಷಣ ಇವೆಲ್ಲ ಕೆಳಗಡೆ ಇರ್ತಾವಲ್ಲ, ಇವೆಲ್ಲ ಮ್ಯಾಚಸ್. ಇಲ್ಲಿ ನಾವು ಕ್ರಿಕೆಟಿಗೆ ಕಟ್ಬೋದು, ಫುಟ್ಬಾಲಿಗೆ ಕಟ್ಬೋದು, ಬಾಸ್ಕೆಟ್ಬಾಲ್, ಬೇಸ್ಬಾಲ್ ಈ ರೀತಿ ಎಲ್ಲ ಇರ್ತಾವೆ. ಕ್ರಿಕೆಟಿದು ಆಗಿರ್ಬೋದು, ಸ್ಪೋರ್ಟ್ಸಿನೆಲ್ಲ ಇರ್ತಾವೆ. ಇಲ್ಲಿ ನಾವು ಹೆಚ್ಚು ಈಗ ಕ್ರಿಕೆಟ್ ಎಲ್ಲ ಈಗ IPL ಬಂತಲ್ಲ, ಈಗ ಅದ್ರ ಸಲುವಾಗಿ ಕ್ರಿಕೆಟಿನ ಸಲುವಾಗಿ ಅದ್ರ ಸಲುವಾಗಿ ಇದನ್ನು ಮಾಡಾಕತ್ತೀವಿ. ಇವೆಲ್ಲ ಮ್ಯಾಚಸ್ಗಳು, ಇವು ಅಪ್ಕಮಿಂಗ್ ಎಲ್ಲ ಮ್ಯಾಚಸ್ಗಳು. ಈಗ ಫಾರ್ ಎಕ್ಸಾಂಪಲ್ ಈಗ KKR ವರ್ಸಸ್ CRK ಅಂತ ತಿಳ್ಕೊರಿ, ಇಲ್ಲ RR ಅಂತೀವಿ ಅಂದ್ರೆ ರಾಜಸ್ಥಾನ್ ರಾಯಲ್ ಐತೆ ಅಂತ ತಿಳ್ಕೊರಿ. ಏನೋ ಒಂದು ಬಟ್ ಫಾರ್ ಎಕ್ಸಾಂಪಲ್ ಒಂದೆರಡು ಮ್ಯಾಚ್ ಅದಾವೆ. ಅದ್ರ ಮೇಲೆ ಹಿಂಗೆ ನಾವು ಕ್ಲಿಕ್ ಮಾಡಿದ್ದೀವಪ್ಪ ಅಂತಂದ್ರೆ ಈ ರೀತಿ ನಮಗೆ ಕಾಣ್ತೈತೆ. ಈ ರೀತಿ ಕಾಣುವಂತ ಫಸ್ಟ್ ಇಲ್ಲಿ ಕ್ರಿಯೇಟ್ ಟೀಮ್ ಅಂತ ಇರ್ತೈತಲ್ಲ, ಆ ಕ್ರಿಯೇಟ್ ಟೀಮ್ ಮ್ಯಾಗ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಕ್ರಿಯೇಟ್ ಟೀಮ್ ಕ್ಲಿಕ್ ಆದ ತಕ್ಷಣ ಇಲ್ಲಿ ನಾವು ಒಬ್ಬ ವ್ಯಕ್ತಿಯಿಂದ ಅಂದರೆ ಒಬ್ಬ ಪ್ಲೇಯರ್ಸ್ ಹಿಂದ್ಗಡೆ 4 ಪ್ಲೇಯರ್ಸ್ ಮಟ್ಟ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಅದು ಹೆಂಗಪ್ಪ ಅಂತಂದ್ರೆ ಇಲ್ಲಿ ಕ್ರೆಡಿಟ್ಸ್ ಲೆಫ್ಟ್ ಅಂತೈತಲ್ಲ, 100 ಕ್ರೆಡಿಟ್ಸ್ ಇರ್ತೈತೆ. ಆ ಕ್ರೆಡಿಟ್ಸ್ ಒಳಗೆ ಇಲ್ಲಿ ಐತೆ ನೋಡು, ಪ್ಲೇಯರ್ಸ್ ಮುಂದೆ ಇಲ್ಲಿ ಕ್ರೆಡಿಟ್ಸ್ ಇರ್ತೈತೆ. ಇಲ್ಲಿ 9 ಕ್ರೆಡಿಟ್ಸ್ 8.5 ಕ್ರೆಡಿಟ್ಸ್ ಅಂತ ಇರ್ತಲ್ಲ, ಹಂಗೆ ಕ್ರೆಡಿಟ್ಸ್ ನಾವು ಪ್ಲೇಯರ್ಸಿಗೆ ಕೊಟ್ಟು ನಾವು ಕೊಂಡ್ಕೊಳ್ಬೇಕಾಗೈತೆ. ನಮಗೆ ಟೋಟಲ್ ಎಷ್ಟು ಇರ್ತೈತೆ, ಇಲ್ಲಿ 100 ಕ್ರೆಡಿಟ್ಸ್ ಇರ್ತಾವೆ. ಅದ್ರೊಳಗೆ ಇಷ್ಟು 9 ಮೈನಸ್ ಹಾಕೋಂತ ಇರ್ತೈತೆ ಅದು 100 ಒಳಗೆ. ಈಗ ನಾನು ಫಾರ್ ಎಕ್ಸಾಂಪಲ್ ಈಗ 1ನೇ ಪ್ಲೇಯರ್ನ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ 9 ಎಲ್ಲಿ ಮೈನಸ್ ಆಯ್ತು, 100 ಒಳಗೆ 9 ಮೈನಸ್ 91 ಬಂತಲ್ಲ. ಈ ರೀತಿಯಾಗಿ ಪ್ಲೇಯರ್ಸ್ ಬರ್ತಾವ್ರೆ. ಇಲ್ಲಿ ನಾವು 1ರಿಂದ 4 ಮಂದಿ ವಿಕೆಟ್ ಕೀಪರ್ನ ತೊಗೋಬೋದು, ಬ್ಯಾಟ್ಮನ್ಸನ್ನು ತೊಗೋಬೋದು. ಅಂದ್ರೆ ಬೇಸ್ಮೆಂಟ್ ಆಫ್ ಇದು ಹೆಂಗೆ ಮ್ಯಾಚ್ ಆಡ್ತಾರೆ, ಎಲ್ಲಿ ನಾವು ಪ್ರೀವಿಯಸ್ ಮ್ಯಾಚ್ ನೋಡ್ಕೋಬೇಕು, ನೋಡ್ಕೊಂಡು ಎಲ್ಲ ಕಟ್ಬೇಕು. ಹೀಗೆಲ್ಲ ಟೀಮ್ ಆದ ತಕ್ಷಣ 11 ಮಂದಿ ಆತ. ಇದು ಕ್ರೆಡಿಟ್ಸ್ ಉಳಿದ್ರೆ ನಡೀತೈತೆ. ಈಗ ನೆಕ್ಸ್ಟ್ ನಾವು ಕಂಟಿನ್ಯೂ ಮ್ಯಾಕ್ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕೊಡಬೇಕಾಕೈತೆ. ಅಂದರೆ ಈಗ ಒಂದು ನಮ್ಮ ಟೀಮ್ದಾಗ ಅದನಪ್ಪ ಅಂತಂದ್ರೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಈಸ್ ಮೇನ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೆ ನಮಗೆ ಒಂದು ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕೊಡಬೇಕಾಗೈತೆ. ಬಟ್ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ನಾವು ಯಾರಿಗೆ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಕೊಡ್ತೀವಿ ನೋಡು, ಅವರು ರನ್ ಹೆಚ್ಚು ಹೊಡ್ಯಾಕತ್ತಾರೆ ಅಂದ್ರೆ ಡಬಲ್ ಪಾಯಿಂಟ್ಸ್ ಇನ್ಕ್ರೀಸ್ ಹಾಕ್ಕೊಂತ ಹೋಗಿರ್ತಾವೆ. ಅದಕ್ಕೆ ಇದನ್ನು ಹುಷಾರದಿಂದ ಕೊಡ್ರಿ, ಸ್ವಲ್ಪ ತಲೆ ಯೂಸ್ ಮಾಡಿರಿ, ಬರ್ತೈತೆ. ಟೀಮ್ ಕ್ರಿಯೇಟ್ ಮಾಡಿಬಿಟ್ರೆ ಟೀಮ್ನ ಸೇವ್ ಆಗುತ್ತೆ. ಸೇವ್ ಆದ ತಕ್ಷಣ ಇಲ್ಲಿ ಕಂಟೆಸ್ಟ್ಗಳು ಇರ್ತಾವೆ. ಇಲ್ಲಿ 200
49, 25 ಹಿಂಗೆ ಕಾಂಟೆಸ್ಟ್ಗಳು ಇರ್ತಾವೆ. ಇಷ್ಟು ಅಮೌಂಟ್ ಕೊಟ್ಟು ನಾವು ಜಾಯ್ನ್ ಆಗೋದು. ಇದ್ರಾದ್ರೂ ಬಳಿ ನಾನು ಒಂದು ನಿಮಗೇನು ಸಜೆಸ್ಟ್ ಮಾಡ್ತೀನಪ್ಪ ಅಂತಂತಂದ್ರೆ, ಇಲ್ಲಿ ದೊಡ್ಡ ಇರ್ತಾವೆ, 50 ಲಕ್ಷ, 10 ಲಕ್ಷ, 1 ಕೋಟಿ ಇರ್ತಾವಲ್ಲ ವಿನ್ನಿಂಗ್ಸ್ ಅಮೌಂಟ್ ಪೋಲ್. ಅದ್ರೊಳಗೆ ಸ್ಪೋರ್ಟ್ಸ್ ಅಂತ ಐತಲ್ಲ, ಎಷ್ಟು ಮಂದಿ ಪಾರ್ಟಿಸಿಪೇಟ್ ಮಾಡ್ತಾರಪ್ಪ ಅಂತ ಅನ್ನೋದು ಇರ್ತದೆ. ಅಲ್ಲಿ 2 ಲಕ್ಷ 3 ಲಕ್ಷ ಮಂದಿ ಪಾರ್ಟಿಸಿಪೇಟ್ ಮಾಡೋದು ಇರ್ತದೆ. ಅಲ್ಲಿ ನಮ್ಮ ಲಕ್ ಮೇಲೆ ಡಿಪೆಂಡ್ ಆಗಿರ್ತದೆ. ಬಟ್ ಅದನ್ನು ಮಾಡೋ ಬದಲಿ ನಾವು ಇಲ್ಲಿ ಕಾಂಟೆಸ್ಟ್ ಸೈಜ್ ಅಂತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟಪ್ಪ ಅಂತಂದ್ರೆ ಪ್ರೈಸ್ ಪೋಲ್ ಅಂತ ಐತಲ್ಲ, ಪ್ರೈಸ್ ಪೋಲ್ ಮೇಲೆ ಮಾಡಿದೆ ಅಂದ್ರೆ ಇಲ್ಲಿ ಕಾಂಟೆಸ್ಟ್ ಫ್ರೀಯಾಗಿ ಜಾಯ್ನ್ ಆಗ್ಬೋದು. ನಾವು ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಅದೇ ರೀತಿ ಇಲ್ಲಿ ಅಮೌಂಟ್ ಇರ್ತಾವೆ. ಸ್ಟಾರ್ಟಿಂಗ್ 15 ರೂಪಾಯಿಂದ ಚಾಲು ಆಕೈತಿ. ಇಲ್ಲಿಂದ ನಾವು 15 ಅಮೌಂಟ್ ಕಟ್ಕೊತ ಹೋಗ್ಬೋದು. ನಾವು ಕಟ್ಕೊತ ಹೋಗ್ಬಿಟ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದಪ್ಪ ಅಂತಂದ್ರೆ ಇಬ್ಬರು ಇದ್ದಿದ್ದು, ಅಂದ್ರೆ ಇಬ್ಬರು ಕಂಟೆಸ್ಟ್ ಅಂದ್ರೆ ಇಬ್ಬರು ವ್ಯಕ್ತಿಗಳು ಇದ್ದಿದ್ದಷ್ಟೇ ಕಟ್ರಿ. 3 ಮಂದಿ ಲಕ್ಷ ಗಂಟಲೆ ಮಂದಿ ಇದ್ದಿದ್ದು ಕಟ್ಟಕ್ಕೆ ಹೋಗ್ಬಿಡ್ರಿ. ಯಾಕಂತಂದ್ರೆ ಅದನ್ನು ಡಿಪೆಂಡ್ಸ್ ಅಪ್ಪ ಲಕ್ ಮೇಲೆ ಡಿಪೆಂಡ್ಸ್ ಆಗಿರ್ತೈತೆ. ಬಟ್ ಇಬ್ಬರು ಇದ್ದಿದ್ದಷ್ಟೇ ಕಟ್ರಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಹಂಗೆ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಹಂಗೆ ಇದ್ರ ಮ್ಯಾಗ 33 ರೂಪಾಯಿ ಇದ್ರ ಮ್ಯಾಗ ನಾವು ಕ್ಲಿಕ್ ಮಾಡಿಬಿಟ್ಟಿವಪ್ಪ ಅಂತಂತಂದ್ರೆ ಈಗ ನಮ್ಗೆ ಕ್ರಿಯೇಟ್ ಟೀಮ್ ಕೇಳುತ್ತೆ. ಅಕಸ್ಮಾತ್ ನಾವು ಕ್ರಿಯೇಟ್ ಆಗಲ್ಲ ಟೀಮ್ ಕ್ರಿಯೇಟ್ ಮಾಡಿದ್ನಪ್ಪ ಅಂತಂತಂದ್ರೆ ಪರ್ಮಿಷನ್ ಕೇಳುತ್ತೆ. ಓಕೆ ಅಂತ ಹೊಡ್ರಿ. ಓಕೆ ಅಂತೇಳಿದ ತಕ್ಷಣ ನಿಮ್ಮದೆಲ್ಲ ಕಂಪ್ಲೀಟ್ ಪ್ರೊಸೆಸ್ ಎಲ್ಲ ಮುಗಿದೈತೆ. ಟೀಮ್ ಕಟ್ಟೋದು, ಇನ್ವೆಸ್ಟ್ ಮಾಡೋದು, ಇದೆಲ್ಲ ಪ್ರೊಸೆಸ್ ಎಲ್ಲ ಮುಗಿದೈತೆ. ಇದಾದ ತಕ್ಷಣ ಏನಿಲ್ಲ, ಮ್ಯಾಚ್ ಚಾಲು ಆಗತ್ತೆ. ಮ್ಯಾಚ್ ಚಾಲು ಆದ ತಕ್ಷಣ ನೀವು ಯಾವ ಪ್ಲೇಯರ್ಸ್ನ ಕರ್ಕೊಂಡಿರ್ತೀರಲ್ಲ ಅವರು ಇಲ್ಲಿ ಕ್ರಿಕೆಟ್ನಾಗ ಚಲೋ ಆಡಿದ್ರಪ್ಪ ಅಂತಂದ್ರೆ ನಿಮ್ಮ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆತಪ್ಪ ಅಂತಂದ್ರೆ ಏನಿಲ್ಲ ಅಂತಂದ್ರೆ ಮನೆಯಲ್ಲೇ ಕುಂತು ನೀವು 1000, 2000, 3000 ಯಾವುದು ಪ್ರತಿ ಮ್ಯಾಚಿಗೆ ಗಳಿಸ್ಬೋದು. ಭಾರಿ ಐತಿ ಅಪ್ಲಿಕೇಶನ್. ಇನ್ನೂ ನೀವು ಈ ವಿಡಿಯೋ ನೋಡಿನೂ ನೀವು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿಲ್ಲಪ್ಪ ಅಂತಂತಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಹೋಗ್ರಿ ಡೌನ್ಲೋಡ್ ಮಾಡ್ಕೊರಿ. ರೆಫರಲ್ ಕೋಡ್ ಹಾಕ್ರಿ, ಡೌನ್ಲೋಡ್ ಮಾಡ್ಕೊರಿ. 100 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಟ್ರಾನ್ಸ್ಫರ್ ಮಾಡ್ಕೊಡ್ರಿ. ಮ್ಯಾಚ್ ಕಟ್ರಿ. ಈ IPL ಅಂತೂ ರೊಕ್ಕ ದುಂಗ್ಶಾನ ಮಾಡ್ಕೊರಿ, ಬೆಳೀರಿ, ಬೆಂಕಿ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.